ಬಹಳ ದಿನದಿಂದ ಶಾಸಕರು ನಾವೆಲ್ಲ ಪಂಚಾಯಿತಿಗಳ ಕಡೆ ಹೋಗಿ ಅಲ್ಲೇ ಜನರನ್ನ ನೇರವಾಗಿ ಭೇಟಿ ಮಾಡಿ ಅವರ ಅರ್ಜಿಗಳನ್ನ ಪಡೆದು ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಬಹಳ ದಿನದಿಂದ ಹೇಳ್ತಾನೆ ಬಂದಿದ್ರು. ಸೊ ಆ ಒಂದು ಸಮಯ ನಮಗೆ ನಿನ್ನೆ ಮತ್ತೆ ಇವತ್ತು ಕೂಡಿ ಬಂದಿದೆ. ನಿನ್ನೆ 2 ಪಂಚಾಯಿತಿಗಳಲ್ಲೂ ಕೂಡ ನಾವು ಎಲ್ಲ ಅರ್ಜಿಗಳನ್ನ ಪಡೆದು ಸಂಬಂಧಪಟ್ಟ ಒಂದು ಇದಕ್ಕೆ ಇಲಾಖೆಗಳನ್ನ ಕ್ರೋಢೀಕೃತ ಮಾಡ್ಕೊಂಡಿದೀವಿ. ಇವತ್ತು ಕೂಡ 2 ಪಂಚಾಯಿತಿಯಲ್ಲಿ ಮ್ಯಾಕ್ಸಿಮಮ್ ಅರ್ಜಿಗಳು ಬಂದಿದ್ದಾವೆ. ಕೆಲವೊಂದು ಹೆಚ್ಚು ಅರ್ಜಿಗಳು ಬರ್ತಾ ಇರೋದು ನಮಗೆ ದುರಸ್ತಿ ಮಾಡಿಕೊಡಿ ಅಂತ ನಾವು ಅರ್ಜಿಗಳನ್ನ ತಗೊಂಡಿದ್ದೀವಿ. ಆದರೆ ನಾವು 1 to 5 ಆನ್ಲೈನಲ್ಲಿ ನಮ್ಮ ಒಂದು ಪ್ರೋಸೆಸ್ ಕಂದಾಯ ಇಲಾಖೆದು ಏನಿದೆ ಅದನ್ನ ಪ್ರೋಸೆಸ್ ಮಾಡಿ ಅದನ್ನ ADLR ಲಾಗಿನ್ಗೆ ಕಳಿಸ್ಕೊಟ್ಟಿರ್ತೀವಿ. ಸೊ ಅವರು ಅದನ್ನ ಸ್ಪಾಟ್ಗೆ ಹೋಗಿ ಕರ್ದ ಟಿಪ್ಪಣಿ ಈ ಎಲ್ಲ ಮೂಲ ದಾಖಲೆಗಳನ್ನ ಸಿದ್ಧಪಡಿಸಿ ನಕ್ಷೆ ಮಾಡಿ ಮತ್ತೆ DDLR ಅವರ ಕೌಂಟರ್ ಸೈನ್ ಕಳಿಸಿ ನೆಕ್ಸ್ಟ್ ಮತ್ತೆ ನಮಗೆ ತಹಶೀಲ್ದಾರ್ಗೆ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಆ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಮ್ಯಾಕ್ಸಿಮಮ್ ಕೋಲಾರ ಜಿಲ್ಲೆನಲ್ಲಿ ಹೈಯೆಸ್ಟ್ 1 to 5 ಮಾಡಿರ್ತಕ್ಕಂಥದ್ದು ಮುಳಬಾಗಿಲು ತಾಲೂಕಲ್ಲೇನೆ. 2700 ಅನುಬಂಧಗಳನ್ನ ನಾವು ಕ್ರಿಯೇಟ್ ಮಾಡಿ ADLR ಲಾಗಿನ್ ಕಳಿಸಿರ್ತೀವಿ. ಸೊ ಅವ್ರು ಅಳತೆ ಮಾಡ್ತಾ ಇದ್ದಾರೆ, ಅವರು ಕೂಡ ವೇಗವಾಗಿ ಮಾಡ್ತಾ ಇದ್ದಾರೆ. ಸುಮಾರು 1700 ಹೊಸ RTCಗಳನ್ನ ಕೊಟ್ಟಿದ್ದೀವಿ. ನ್ಯೂ ನಂಬರ್ಸ್ ಅಲ್ಲಿ ನಾವು RTCಗಳನ್ನ ಕೊಟ್ಟಿದ್ದೀವಿ. ಸೊ ನಾವು 2 ದಿನದಿಂದ ನಾವು ಎಷ್ಟು ಕೋಡಿ ಪ್ರಗತಿ ಆಗಿದೆ ಅನ್ನೋದನ್ನ ಹೇಳಿಲ್ಲ ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ DC ಅವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅಲ್ಲಿ ಇದನ್ನೆಲ್ಲ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸೊ ತಾವೆಲ್ಲರೂ ಕೂಡ ಬೆಳಗ್ಗಿಂದ ಪೋಡಿ ಬಗ್ಗೆನೇ ಹೆಚ್ಚು ಅರ್ಜಿಗಳು ಬಂದಾಗ ನಾನು ಇದನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ. ಅತಿ ಹೆಚ್ಚು ವೇಗದಲ್ಲೇನೆ ನಾವು ಎಲ್ಲ ಪೋಡಿ ಪ್ರಕ್ರಿಯೆಯನ್ನ ಮುಗಿಸ್ತಾ ಇದ್ದೀವಿ. ಹೊಸ ನಂಬರ್ಗಳು ಕೂಡ ಅಷ್ಟೇ ಹೆಚ್ಚು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚು ಹೊಸ ನಂಬರ್ಗಳು RTC ಕೂಡ ಆಗಿದೆ. ಭೌತಿಕಾತೆಗಳು ಅಷ್ಟೇನೆ ನಾವು ಮನೆ ಬಾಗಿಲಿಗೆ ಹೋಗಿ ಭೌತಿಕಾತೆಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಕೆಲವೇ ಒಂದು ಅರ್ಜಿಗಳು ಭೌತಿಕಾತೆ ಬಗ್ಗೆ ಸ್ವೀಕಾರ ಆಗಿದ್ದಾವೆ. ಯಾವುದು ತಕರಾರು ಇರ್ತಾವೋ ಅಂತ ಅರ್ಜಿಗಳನ್ನ ಮಾತ್ರ ನಾವು ಪರಿಗಣಿಸಿಲ್ಲ ಅಷ್ಟೇ. ಅದು ಬಿಟ್ರೆ ಕ್ಲಿಯರ್ ಆಗಿರ್ತಕ್ಕಂಥ ಎಲ್ಲಾ ಖಾತೆಗಳನ್ನು ಕೂಡ ನಾವು ಮಾಡ್ಕೊಟ್ಟಿದೀವಿ. ನಮ್ಗೆ ಮೇನ್ ಬಂದಿರತಕ್ಕಂಥದ್ದು ಸ್ಮಶಾನ ಒತ್ತುವರಿ ಬಿಡಿಸೋದ್ರ ಬಗ್ಗೆ. ಸೊ ಸರ್ವೇಯರ್ಗಳ ಕೊರತೆ ಇರೋದ್ರಿಂದ ಆ ಒಂದು ಪ್ರಗತಿ ನಿಧಾನವಾಗಿದೆ. ಸೊ ಇಷ್ಟು ದಿನ ನಾವು ಕೆರೆಗಳನ್ನ ಒತ್ತುವರಿ ತೆರವು ಮಾಡಿರ್ತೀವಿ. ಇಲ್ಲಿ ಇರ್ತಕ್ಕಂಥ 803 ಕೆರೆ ನಮ್ಮ ತಾಲೂಕಿನಲ್ಲಿ ಹೈಯೆಸ್ಟ್ ಕೆರೆಗಳಿರೋದು. ಸೊ ಆ ಎಲ್ಲಾ ಕೆರೆಗಳನ್ನು ನಾವು ಅಳತೆ ಮಾಡಿದೀವಿ. ಒತ್ತುವರಿ ಇರ್ತಕ್ಕಂಥ ಕೆರೆಗಳನ್ನ ಕೂಡ ನಾವು ಬಿಡಿಸಿದೀವಿ. ಕೆಲವೊಂದು ಕೆರೆಗಳನ್ನ ಮಾತ್ರ ಬಿಟ್ಟಿದೀವಿ. ಯಾಕಂದ್ರೆ ಆ ಕೆರೆಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಮತ್ತೆ ಕೆಲವೊಂದು ಸ್ಟ್ರಕ್ಚರ್ಸ್ ಇದಾವೆ. ಸೊ ಅವರು ಪರ್ಮಿಷನ್ ಕೇಳಿರೋದಕ್ಕೆ ಸ್ವಲ್ಪ ದಿನ ಅವಕಾಶ ಕೊಡಿ ಅಂತ ಕೇಳಿರೋದಕ್ಕಷ್ಟೇ ನಾವು ಅದನ್ನ ಬಿಟ್ಟಿದೀವಿ. ಉಳಿದಿದ್ದನ್ನೆಲ್ಲ ಒಂದು ತೆರವುಗೊಳಿಸಿದೀವಿ. ಈಗ ಮುಂದೆ ನಾವು ಸ್ಮಶಾನಗಳನ್ನ ಒತ್ತುವರಿಯನ್ನ ತೆರವುಗೊಳಿಸತಕ್ಕಂಥ ಒಂದು ಅಭಿಯಾನವನ್ನೇ ಕೈಗೊಳ್ಳಬೇಕು ಅಂತ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಶಾಸಕರು DC ಅವ್ರ ಜೊತೆ ಕೂಡ ಮಾತಾಡಿ ಹೆಚ್ಚು ಸರ್ವೇಯರ್ಗಳನ್ನ ನಮ್ಗೆ ನಿಯೋಜನೆ ಮಾಡ್ಕೊಡಿ. ಸೊ ಹೆಚ್ಚು ಸ್ಮಶಾನಗಳು ಒತ್ತುವರಿ ಆಗಿದ್ದಾವೆ. ಸೊ ಅದನ್ನ ಬಿಡಿಸ್ಬೇಕು ಅಂತಾನು DC ಅವ್ರ ಹತ್ರ ಮಾತಾಡಿದ್ದಾರೆ. ಸೊ ನಮ್ಗೊಂದು 3-4 ಜನ ಸರ್ವೇಯರ್ಗಳನ್ನ ಕೊಟ್ಟಲ್ಲಿ ಅದನ್ನ ಸಮರೋಪಾದಿಯಲ್ಲಿ ನಾವು ಆ ಒತ್ತುವರಿಗಳನ್ನ ಬಿಡಿಸೋದಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆ ನಮ್ಮ 2 ದಿನದ ಪಂಚಾಯಿತಿ ಕಡೆ ನಮ್ಮ ನಡಿಗೆ ಏನಿದೆ ಅದು ಶಾಸಕರ ಒಂದು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೀತು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.